ಸ್ಮಾರ್ಟ್ ಮೀಟರ್ ಹಗರಣ ರಾಜ್ಯಾದ್ಯಂತ ಪಬ್ಲಿಕ್ ಟಿವಿ ವರದಿಯ ಸಂಚಲನ ಇದು. ಈ ವರದಿಗೆ ಈಗ DCM ಅಶ್ವಥ್ ನಾರಾಯಣ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸ್ಮಾರ್ಟ್ ಮೀಟರ್ ಖರೀದಿ ಟೆಂಡರ್ನಲ್ಲಿ 15,568 ಕೋಟಿ ಹಗರಣ ಆಗಿದೆ. KERC ಗೈಡ್ಲೈನ್ಸ್ ಪ್ರಕಾರ ಸ್ಮಾರ್ಟ್ ಮೀಟರ್ ಕಡ್ಡಾಯನೇ ಅಲ್ಲ. ಸದನದಲ್ಲಿ ನಾವು ಪ್ರಶ್ನೆ ಮಾಡಿದಾಗ ಇಂಧನ ಸಚಿವರು ನಾಪತ್ತೆಯಾಗಿದ್ದರು. ರಾಜಶ್ರೀ ಕಂಪನಿಗೆ ಅನುಕೂಲ ಆಗುವಂತೆ ಟೆಂಡರ್ ಆಗಿದೆ ಅಂತೆಲ್ಲ ಅಶ್ವಥ್ ನಾರಾಯಣ ಅವರ ಆರೋಪ. CEA ಸೆಂಟ್ರಲ್ ಎಲೆಕ್ಟ್ರಿಸಿಟಿ ಅಥಾರಿಟಿಯ ಗೈಡ್ಲೈನ್ಸ್ ಅಲೆಕ್ಷನ್ ಕೊಡುವಂತದ್ದಾಗುತ್ತೆ. ಮತ್ತೆ ಇವರು ಟೆಂಡರ್ ಮಾಡ್ತಿರ್ಬೇಕಾದ್ರೆ ಫಸ್ಟ್ ಟೆಂಡರ್ ನಲ್ಲಿ ನೋಡಿ, ಆಸ್ ಪರ್ ದ ಟೆಂಡರ್ ಪ್ರೀ ಬಿಡ್ ಕ್ಲಾರಿಫಿಕೇಶನ್ ಸೀರಿಯಲ್ ನಂಬರ್ 23 ಇಟ್ ಇಸ್ ಮೆನ್ಷನ್ ದಟ್ ಸ್ಮಾರ್ಟ್ ಮೀಟರ್ ಆರ್ ಆಪ್ಷನಲ್ ಟೆಂಡರ್ ಬಿಡ್ ಅಲ್ಲಿ. ಆದ್ರೆ ತದನಂತರ ಅವರೇ ಒಂದು ಆಪರೇಷನಲ್ ಗೈಡ್ಲೈನ್ಸ್ ಇಶ್ಯೂ ಮಾಡ್ತಾರೆ, ಇದರಲ್ಲಿ ಕಡ್ಡಾಯ ಮಾಡ್ತಾರೆ 13/2/2025 KTTP ಆಕ್ಟ್ ಬಿಡ್ ಕೆಪಾಸಿಟಿನ ಟೆಂಡರ್ ನಲ್ಲಿ ತಂದೇ ಇಲ್ಲ. ಬಿಡ್ ಕೆಪಾಸಿಟಿ ಯಾವ್ದಾದ್ರು ಟೆಂಡರ್ ಮಾಡ್ತಾರೆ ವಿಶ್ವನಾಥ್ ಇವರೇ ನೋಡಿ, ಯಾವ್ದಾರ ಇವರು ಬೆಸ್ಕಾಂ ಅವ್ರು ಕರೆದಿರೋದ್ರಲ್ಲೇ ನೋಡಿ ಬಿಡ್ ಕೆಪಾಸಿಟಿ ಕೇಳ್ತಾರೆ. ಬಿಡ್ ಕೆಪಾಸಿಟಿ ಇಲ್ದೇನೆ ಟೆಂಡರ್ ಕರೆಯಂಗಿಲ್ಲ. ಅದ್ರ ಪ್ರಕಾರ ಹೋದ್ರೆ ಬಿಡ್ ಕೆಪಾಸಿಟಿ ಅಂದ್ರೆ ಏನು ಅಂದ್ರೆ ಅವ್ರು ಏನ್ ಹೇಳಿದಾರಲ್ಲ ಟೆಂಡರ್ ನಲ್ಲಿ ಅಮೌಂಟ್ 960 ಕೋಟಿ ಇಂಟು ಕರೆದಿರೋ ಟೆಂಡರ್ 5 ವರ್ಷ ಇಂಟು 1.5. ಇದು ನಾನು ಹೇಳ್ತಿರೋದು KTTP ಪ್ರಕಾರವಾಗಿ ಹೇಳ್ತಾ ಇದ್ದೀನಿ. ಇದು ಯಾವುದು ನಾನ್ ಫಾರ್ಮುಲಾ ಇಲ್ಲಲ್ಲ, ಇದು ಬಿಡ್ ಕೆಪಾಸಿಟಿ ಫಾರ್ಮುಲಾ ಮೈನಸ್ ವರ್ಕ್ ಇನ್ ಹ್ಯಾಂಡ್. ಈ ರಾಜಶ್ರೀ ಒಂದೇ ಉದಾಹರಣೆ ತಗೊಂಡ್ರೆ ಇದು ಅವನ ಹತ್ರ 400 ಕೋಟಿ ರೂಪಾಯಿ ವರ್ಕ್ ಇದೆ ಈಗಾಗಲೇ ಇನ್ ಹ್ಯಾಂಡ್. ಹಾಗಾಗಿ ಇವನ ಬಿಡ್ ಕೆಪಾಸಿಟಿ ಏನಿರ್ಬೇಕಿತ್ತು 6,800 ಕೋಟಿ ಇರ್ಬೇಕಿತ್ತು. ಇವನ ಹತ್ರ ನೆಟ್ಟಿಗೆ 300 ಕೋಟಿನೂ ಇಲ್ಲ. ಹಾಗಾಗಿ ಇದು ಬಿಡ್ ಕೆಪಾಸಿಟಿ ಬಿಡ್ಡಿಂಗ್ ಕೆಪಾಸಿಟಿನೇ ಇಲ್ಲಲ್ಲೇ ದೊಡ್ಡ ಸ್ಕ್ಯಾಮ್. ಫಸ್ಟ್ ಟೆಂಡರ್ ನಲ್ಲೇನೆ ಬಿಡ್ಡಿಂಗ್ ಕೆಪಾಸಿಟಿನೇ ಟೆಂಡರ್ ನಲ್ಲಿ ತಂದಿಲ್ಲ. ಬಿಡ್ಡಿಂಗ್ ಕೆಪಾಸಿಟಿನ ಟೆಂಡರ್ ನಲ್ಲಿ ಮೆನ್ಷನ್ ಮಾಡಬೇಕಿತ್ತು, ಮೆನ್ಷನ್ ಮಾಡಿಲ್ಲ. KTTP ಆಕ್ಟ್ ಪ್ರಕಾರ ಬಿಡ್ಡಿಂಗ್ ಕೆಪಾಸಿಟಿ ಇರಬೇಕು. ಬಿಡ್ಡಿಂಗ್ ಕೆಪಾಸಿಟಿ ಎಷ್ಟಿರ್ಬೇಕಿತ್ತು ಅಂತ ಅಮೌಂಟ್ ಹೇಳ್ತಾ ಇದೀನಿ. ಬಿಡ್ಡಿಂಗ್ ಕೆಪಾಸಿಟಿನೇ ಅಲ್ಲಿ ಅಳವಡಿಸೇ ಇಲ್ಲ ಟೆಂಡರ್ ನಲ್ಲಿ. ಸೊ ನೆಕ್ಸ್ಟ್ ಟರ್ನ್ ಓವರ್. ಈ ಒಂದು ಬಿಡ್ ಕೆಪಾಸಿಟಿ ಒಂದು, ನೆಕ್ಸ್ಟ್ ಟರ್ನ್ ಓವರ್. KTTP ಆಕ್ಟಿನ ಪ್ರಕಾರ ಎಷ್ಟಿರ್ಬೇಕು ಇದು ಟರ್ನ್ ಓವರ್? ಆ ವರ್ಷದ 1 year ಕಾಂಟ್ರಾಕ್ಟ್ ವ್ಯಾಲ್ಯೂ ಇಂಟು 2. 1 year ಕಾಂಟ್ರಾಕ್ಟ್ ವ್ಯಾಲ್ಯೂ ಇಂಟು 2 ಅಂದ್ರೆ 1,920 ಕೋಟಿ ಒಂದು ಟರ್ನ್ ಓವರ್ ಇರಬೇಕಿತ್ತು. ಟೆಂಡರ್ ನಲ್ಲೂ ಅಷ್ಟೇ ಮೆನ್ಷನ್ ಮಾಡಬೇಕಾಗಿತ್ತು. ಟೆಂಡರ್ ನಲ್ಲಿ ಎಷ್ಟು ಮೆನ್ಷನ್ ಮಾಡ್ತಾರೆ? ಬರೀ 107 ಕೋಟಿ ಟರ್ನ್ ಓವರ್ ಕೆಪಾಸಿಟಿ. ಕಾಂಟ್ರಾಕ್ಟ್ ವ್ಯಾಲ್ಯೂ ಇರೋದು ಎಷ್ಟು? ಅವರು ಅನೌನ್ಸ್ ಮಾಡಿರೋ ಪ್ರಕಾರನೇ ಕಾಂಟ್ರಾಕ್ಟ್ ವ್ಯಾಲ್ಯೂ ಇರೋದು 997 ಕೋಟಿ ಏನೋ ಬರ್ತದೆ ಎಕ್ಸ್ಕ್ಲೂಡಿಂಗ್ GST. ಅದ್ರ ಪ್ರಕಾರ ಇಂಟು 2 ಹಾಕೊಂಡ್ರೆ 1,920 crores ಬರಬೇಕು. ಇಲ್ಲಿ ನೋಡಿದ್ರೆ ಬರೀ 107 ಕೋಟಿಗೆ ಇಟ್ಟಿರ್ತಾರೆ. ಇದನ್ನು ಅಷ್ಟೇ ಅನೆಕ್ಷನ್ ನಿಮ್ಗೆ ಡಾಕ್ಯುಮೆಂಟ್ ಇಟ್ಕೊಂಡು ಹೇಳ್ತಿರೋದು. ಇದು ಸುಮ್ಮನೆ ವೇಗಾಗಿ ಯಾವ್ದು ಹೇಳ್ತಿರೋದಲ್ಲ. ಇದು KTTP ಆಕ್ಟ್. ನಾನು ಯಾವ್ದು KTTP ಆಕ್ಟ್ ಅಲ್ಲಿ ಕಾನೂನಲ್ಲಿ KTTP ಆಕ್ಟ್ ಪ್ರಕಾರನೇ ಮಾಡಿದ್ದೀನಿ ಅಂತ ತಾನೇ ಅವ್ರು ಹೇಳೋದು. ನಿಮ್ಗೆಲ್ಲ ಹೇಳಿದವರು KTTP ನೋಡಿ, ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿ ಈ ಕಂಪನಿಗೆ ಟೆಂಡರ್ ಕೊಟ್ಟಿರೋದು ಗೊತ್ತಾಗ್ತಾ ಇದೆ. 15,568 ಕೋಟಿ ರೂಪಾಯಿಗಳ ಅವ್ಯವಹಾರ ಅಂತ BJPಯ ಆರೋಪ. ಹಗರಣ ಸ್ಮಾರ್ಟ್ ಮೀಟರ್ ಖರೀದಿ ಟೆಂಡರ್ನಲ್ಲಿ ದೊಡ್ಡ ಹಗರಣ ನಡೆದಿರ್ತಕ್ಕಂಥದ್ದು ಗೊತ್ತಾಗ್ತಾ ಇದೆ. ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರ್ತಕ್ಕಂಥದ್ದು ಎಂಥ ದಡ್ಡನಿಗೂ ಅರ್ಥ ಆಗುತ್ತೆ. KERC ಪ್ರಕಾರ ಸ್ಮಾರ್ಟ್ ಮೀಟರ್ ಕಡ್ಡಾಯವೇ ಅಲ್ಲ. ಇವರು ಕಡ್ಡಾಯ ಮಾಡುವ ಹುನ್ನಾರ ಮಾಡ್ತಾ ಇದ್ದಾರೆ. ತಾತ್ಕಾಲಿಕ ಗ್ರಾಹಕರಿಗೆ ಮಾತ್ರ ಬೇಕಾದರೆ ನೀವು ಸ್ಮಾರ್ಟ್ ಮೀಟರ್ನ ಅಳವಡಿಕೆ ಮಾಡ್ಬೋದು. 1 ವರ್ಷಕ್ಕೆ ಮನೆ ಕಟ್ಟೋ ತನಕ ತಗೋತೀವಿ ಸರ್ ಅಂತಾರಲ್ಲ, ಅಂಥವ್ರಿಗೆ ಮಾಡ್ಬೋದು. ಹೊಸ ಗ್ರಾಹಕರಿಗೆ ಕಡ್ಡಾಯ ಮಾಡುವಂತಿಲ್ಲ ರೂಲ್ಸ್ ಪ್ರಕಾರ. ನೀವು ಮಾಡ್ತಾ ಇದ್ದೀರಾ.
ರಾಜಶ್ರೀ ಕಂಪನಿಗೆ ಅನುಕೂಲವಾಗುವಂತೆ ಟೆಂಡರನ್ನು ಕರೆಯಲಾಗಿದೆ. ಅದನ್ನೇ ಅಶ್ವಥ್ ನಾರಾಯಣ್ ಅವರು ಈಗ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಿದ್ದು. ಬಿಡ್ ಸಾಮರ್ಥ್ಯ ಇಲ್ಲದೆ ಟೆಂಡರನ್ನು ಕರೆಯುವಂತಿಲ್ಲ. ನಿಮಗೆ ಬಿಡ್ ಮಾಡೋ ಕೆಪಾಸಿಟಿ ಇರಬೇಕು ಒಂದು ಕಂಪ್ನಿಗೆ, ಇಲ್ಲ ನಿಮಗೆ. ಟೆಂಡರ್ ಪಡೆಯುವ ಸಂಸ್ಥೆಯ ಬಳಿ 6,800 ಕೋಟಿ ಬಿಡ್ ಸಾಮರ್ಥ್ಯ ಮೊತ್ತ ಇರಲೇಬೇಕು. ಅವ್ರ ಹತ್ರ ಇಲ್ಲ. ಅವ್ರ ಹತ್ರ ಇದ್ದಿದ್ದು ಬರೀ 400 ಕೋಟಿ. 6,800 ಕೋಟಿಯಲ್ಲಿ 400 ಕೋಟಿಯಲ್ಲಿ ರಾಜಶ್ರೀ ಕಂಪ್ನಿ ಬಳಿ ಇರೋದು ಕೇವಲ 400 ಕೋಟಿ. ಅವರೇ ಹೇಳ್ಕೊಂಡಿದ್ದಾರೆ. ನಿಮಗೆ ಕೆಪಾಸಿಟಿನೇ ಇಲ್ಲ ಸಪ್ಲೈ ಮಾಡೋ ಅಷ್ಟು. ಹೆಂಗೆ ಮಾಡ್ತೀರಾ? ರೂಲ್ಸ್ ಪ್ರಕಾರ ಹೆಂಗೆ ಕೊಟ್ಟರು ನಿಮಗೆ ಟೆಂಡರ್? ನಿಮ್ಮನ್ನು ಟೆಂಡರ್ಗೆ ಪರಿಗಣಿಸಬಾರ್ದು ಈ ಕಂಪ್ನಿನ, ರಾಜಶ್ರೀ ಕಂಪ್ನಿನ. ಹೆಂಗೆ ಪರಿಗಣಿಸಿದ್ರು? ಉತ್ತರ ಪ್ರದೇಶದಲ್ಲಿ ಬ್ಲ್ಯಾಕ್ ಲಿಸ್ಟ್ ಕಂಪ್ನಿಗೆ ಸಾಫ್ಟ್ವೇರ್ ಟೆಂಡರ್. ಉತ್ತರ ಪ್ರದೇಶದಲ್ಲಿ ಇದು ಬ್ಲ್ಯಾಕ್ ಲಿಸ್ಟ್ ಒಳಗಾಗಿರೋದು. ಸರ್ಕಾರಕ್ಕೆ ದೋಖಾ ಮಾಡಿರೋ ಕಂಪ್ನಿ ಇದು. ರೂಲ್ಸ್ ಪ್ರಕಾರ ಬ್ಲ್ಯಾಕ್ ಲಿಸ್ಟಿಗೆ ಸೇರಿರೋ ಕಂಪ್ನಿಗೆ ಟೆಂಡರೇ ಕೊಡಬಾರ್ದು. ಬೇರೆ ರಾಜ್ಯಗಳಲ್ಲಿ ಮೀಟರ್ಗೆ 7,400 ರೂಪಾಯಿ ಇದೆ ಸ್ಮಾರ್ಟ್ ಮೀಟರ್ಗಳಿಗೆ. ನಮ್ಮಲ್ಲಿ ಪ್ರತಿ ಮೀಟರ್ಗೆ 17,000, 2 ಪಟ್ಟಿಗಿಂತ ಜಾಸ್ತಿ. ಅತಿ ದೊಡ್ಡ ಗೋಲ್ಮಾಲ್ ಆಗಿದೆ ಅಂತ ಬಿಜೆಪಿಯವರು ಮಾಡ್ತಾ ಇರ್ತಕ್ಕಂಥ ಆರೋಪ. 15,568 ಕೋಟಿ ರೂಪಾಯಿ ಹಗರಣ ಇಂಧನ ಇಲಾಖೆಯಲ್ಲಿ. ಯಾರು ಇದ್ರ ಬಗ್ಗೆ ಮಾತನಾಡ್ತಿರೋದು? ಕಾಂಗ್ರೆಸ್ಸಲ್ಲಿ ಸರ್ಕಾರದ ಪರವಾಗಿ ಯಾರೂ ಇಲ್ಲ. ಜಾರ್ಜ್ ಅವರು ಎಲ್ಲೋದ್ರಪ್ಪ? ಅವ್ರು ಕಾಣಿಸ್ಕೊಳ್ಳೋದೇ ಇಲ್ಲ. ಜಾರ್ಜ್ ಅವರು ಮಿನಿಸ್ಟ್ರ್ ಅಷ್ಟೇ. ಅವ್ರ ಸದನದಲ್ಲೂ ಕಾಣಿಸ್ಕೊಳ್ಳಲ್ಲ, ಉತ್ತರನೂ ಕೊಡಲ್ಲ, ಎಲ್ಲೂ ಕಾಣಿಸ್ಕೊಳ್ಳೋದೇ ಇಲ್ಲ ಅವರು.